ಕೃಷ್ಣರಾಜಪೇಟೆ ತಾಲೂಕು ನ್ಯಾಯಕ್ಷತ್ರಿಯ ಸಮಾಜದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆ ಎಂ ಶಿವಪ್ಪರು ಏನು ಸರ್ಕಾರ 2015ರಲ್ಲಿ ಜಾತಿಯ ಸಮೀಕ್ಷೆ ನಡೆಸಲಾದ ಒಂದು ಸಮೀಕ್ಷೆ ಅದು ಅಪಕೃತವಾದದ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಅದರ ಬಗ್ಗೆ ಇವತ್ತು ಕೈ ಬಿಡಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಮಾಡಿದಂಥ 145 ಕೋಟಿ ರೂಪಾಯಿ ವ್ಯರ್ಥವಾಗಿದೆ. ಆದರೆ ಈಗ ಸರ್ಕಾರ ಹೊಸದಾಗಿ 27/9/2025 ಪುನಃ ಜಾತಿ ಸಮೀಕ್ಷೆ ನಡೆಸಲು ಸರ್ಕಾರ ಕ್ರಮ ಕೈಗೊಳ್ತಿರೋದು ಒಪ್ಪುವಂಥದ್ದು, ಮೆಚ್ಚುವಂಥದ್ದು. ಆದರೆ ಕಳೆದ ಬಾರಿ ಏನು ಯಾವ ರೀತಿ ಒಂದು ಜಾತಿ ಸಮಸ್ಯೆ ಕ್ರಮಬದ್ಧ ಇಲ್ಲದೇ ಅಪ್ರಸ್ತುತವಾಯಿತು, ಆ ಒಂದು ನಿಟ್ಟಿನಲ್ಲಿ ಈ ಸರ್ಕಾರ ಈ ಬಗ್ಗೆ ಎಚ್ಚರಿಕೆಯಿಂದ ದಿಟ್ಟ ಹೆಜ್ಜೆ ಇಟ್ಟು ಜಾತಿ ಸಮೀಕ್ಷೆ ನಡೆಸುವಾಗ ಕಾಲಮ್ಮು ಗೈಡ್ಲೈನ್ಸ್ ಇರಬೇಕು. ಆಧಾರ ಕಾರ್ಡು, ವಂಶ ಪರಂಪರೆ, ಜಾತಿ ಧೃವೀಕರಣ ದಾಖಲಾತಿ, ಸಾಲ ದಾಖಲಾತಿ ಎಲ್ಲ ಸೇರಿ ಕ್ರಮಬದ್ಧವಾಗಿ ಅವರು ಹೊರ ರಾಜ್ಯದವರು ಹೊರ ರಾಷ್ಟ್ರದವರು ಎಂಬ ಒಂದು ಮನದಟ್ಟು ಮಾಡುವ ನಿಟ್ಟಿನಲ್ಲಿ ಅವರು ಯಾವುದೇ ರೀತಿ ದಾಖಲೆ ಆಧಾರದ ಮೇಲೆ ಜಾತಿಯ ಒಂದು ನಮೂದಿಸಿ ಜಾತಿಯ ಒಂದು ಸಮೀಕ್ಷೆ ಮಾಡಬೇಕು. ಅದನ್ನು ಬಿಟ್ಟು ಮೌಖಿಕವಾಗಿ ಮನೆ ಮನೆಗೆ ಭೇಟಿ ನೀಡಿ ಅವರು ಹೇಳುತ್ತ ಬರ್ಕೊಂಡು ಬರುವಂಥ ಜಾತಿ ಸಮೀಕ್ಷೆ ಕ್ರಮಬದ್ಧವಾಗಿರುವುದಿಲ್ಲ. ಯಾಕೆಂದರೆ ಈಗಾಗಲೇ ನಡೆಸಿರುವಂಥ ಜಾತಿ ಸಮೀಕ್ಷೆಯಲ್ಲಿ ಹಲವಾರು ಜಾತಿಗಳು ಶತಮಾನಗಳ ಹಿಂದಿನಿಂದಲೂ ರಾಜ್ಯದಲ್ಲಿ ಇದ್ದರು. ಅಂಥ ಜಾತಿಯ ಸಮೀಕ್ಷೆ ಅವರು ಬರೆಸಿದ್ದರೂ ಜಾತಿ ಗಣತೆಯಲ್ಲಿ ಅದನ್ನು ಗಣನೆಗೆ ಒಂದು ಮಾಧ್ಯಮ ಒಂದು ಏನು ಸರ್ಕಾರ ಬಿಡುಗಡೆ ಮಾಡಿದೆ ಆ ಒಂದು ನಿಟ್ಟಿನಲ್ಲಿ ಆ ಹೆಸರೇ ಜಾತಿಯಿಂದ ಕೈ ಬಿಡುವ ಬಗ್ಗೆ ವರದಿಯಲ್ಲಿ ಮಾಧ್ಯಮದಲ್ಲಿ ಪ್ರಕಟವಾಗಿದೆ. ಈ ನಿಟ್ಟಿನಲ್ಲಿ ಪುನಃ ಆ ರೀತಿ ಆಗಬಾರ್ದು. ಜಾತಿಯೇ ಇಲ್ಲದ ಒಂದು 20 ವರ್ಷದಿಂದ ಏನು ರಾಜ್ಯದಲ್ಲಿ ಬಂದು ನೆಲೆಸಿರುವ ಒಂದು ಜಾತಿಯ ಒಂದು ಹೆಸರನ್ನು ನಮೂದಿಸವ್ರೆ, ಆದರೆ ಇಂದಿನ ಜಾತಿಯನ್ನು ಕೈ ಬಿಟ್ಟವ್ರೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ದಾಖಲೆ ಸಮೇತ ನಾನು ಆಗಲೇ ಮನವಿ ಸಲ್ಲಿಸಿದ್ದೇನೆ. ಆ ನಿಟ್ಟಿನಲ್ಲಿ ಸರ್ಕಾರ ನಮ್ಮ ಮನವಿಗೆ ಅನುಗುಣವಾಗಿ ಸ್ಪಂದಿಸಿ ಸರ್ಕಾರ ಯಾವುದು ನೈಜ ಜಾತಿ ಮೂಲತಃ ರಾಜ್ಯದಲ್ಲಿ ಇದೆ ಆ ಜಾತಿಯ ಮೂಲಕನೇ ಸರ್ಕಾರ ಜಾತಿ ದೃಢೀಕರಣ ಅನುಗುಣವಾಗಿ ಸರ್ಕಾರ ಅದನ್ನು ಜಾತಿ ಸಮೀಕ್ಷೆ ನಡೆಸಬೇಕು. ಈ ಬಗ್ಗೆ ನಾನು ಸರ್ಕಾರದಕ್ಕೆ ಮುಖ್ಯಮಂತ್ರಿಗೆ ತಹಸೀಲ್ದಾರ್ ಮೂಲಕ ಈ ಮನವಿಯನ್ನು ಸಲ್ಲಿಸಿ ನಮ್ಮ ಒಂದು ಏನು ಸಮಾಜದಲ್ಲಿ ಅನ್ಯಾಯ ಆಯ್ತಾ ಇದೆ ಈ ಸಮಾಜಕ್ಕೆ ಅನ್ಯಾಯ ಒಂದು ನ್ಯಾಯ ದೊರಕಿಸ್ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಮನವಿ ಸಲ್ಲಿಸಿ ನಾನು ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ.